ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರೀಪೋಸ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಪ್ರಭು ಶ್ರೀರಾಮ ರಾವಣನ ಸಂಹಾರವನ್ನ ಮಾಡಿ ಅಯೋಧ್ಯೆಗೆ ಸೀತಾಮಾತೆ ಹಾಗೆ ಲಕ್ಷ್ಮಣರ ಜೊತೆಗೆ ಆಗಮಿಸ್ತಾರೆ. ಈ ವೇಳೆ ಅಯೋಧ್ಯೆಯ ಜನ ಮನೆ ಮನೆಯಲ್ಲಿ ದೀಪಗಳನ್ನ ಬೆಳಗಿ ಅವರನ್ನ ಸ್ವಾಗತ ಮಾಡ್ತಾರೆ ಅಂತ ಪುರಾಣಗಳು ಹೇಳುತ್ತವೆ. ಇಂತಹ ಪ್ರಭು ಶ್ರೀರಾಮನ ಜನ್ಮಭೂಮಿಯ ವಿವಾದದ ಬಗ್ಗೆ ನಾವು ತಿಳ್ಕೊಳ್ಳದೆ ಇದ್ರೆ ಬಹಳ ದೊಡ್ಡ ತಪ್ಪಾಗಿಬಿಡುತ್ತೆ. ಹಾಗಾಗಿ ಈ ದಿನ ಪ್ರಭು ಶ್ರೀರಾಮ ಮಂದಿರದ ಒಂದಷ್ಟು ಅದ್ಭುತ ಹಾಗೆ ಇತಿಹಾಸದ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ರಾಮ ಮಂದಿರ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ವಿವಾದ. 500 ವರ್ಷಗಳ ಕಾಲ ನಡ್ಕೊಂಡು ಬಂದಂತ ಒಂದು ಅತಿ ದೊಡ್ಡ ವಿವಾದ. ಕೆಲವೊಂದು ಸಾಕ್ಷಿಗಳಿಂದ ಈ ವಿವಾದ ಕಟಕಟೆಯಲ್ಲಿ ಬಗೆಹರಿಯುತ್ತೆ. ಹಾಗಾದ್ರೆ ಅಂತಹ ಯಾವ ಸಾಕ್ಷಿಯಿಂದ ಈ ಕೇಸ್ ಸಾಲ್ವ್ ಆಯ್ತು? ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಈ ಸಾಕ್ಷಿಯನ್ನ ಕೊಟ್ಟ ಕೇವಲ 45 ದಿನಗಳಲ್ಲಿ ತೀರ್ಪು ಕೂಡ ಬರುತ್ತೆ. ರಾಮ ಜನ್ಮಭೂಮಿ ಹಿಂದೂಗಳಿಗೆ ಮರಳಿ ಸಿಗೋದಕ್ಕೆ ಕಾರಣ 2 ಮುಖ್ಯವಾದಂತಹ ಸಾಕ್ಷಿಗಳು. ಆ 2 ಸಾಕ್ಷಿಗಳಿಂದಾನೇ ಅಲ್ಲಿ ರಾಮ ಮಂದಿರ ಇತ್ತು ಅನ್ನುವಂಥದ್ದು ಸಾಬೀತಾಗತ್ತೆ. ಅಂಡ್ ಫೈನಲಿ ರಾಮ ಮಂದಿರ ನಿರ್ಮಾಣ ಆಗತ್ತೆ. ಆದ್ರೆ ವಿರೋಧ ಪಕ್ಷ ಅದೇ ರೀತಿ ಒಂದಷ್ಟು ಮಾಧ್ಯಮಗಳು ಹೇಳುತ್ತವೆ ಇದು ಅನಗತ್ಯ ಖರ್ಚು. ಖರ್ಗೆ ಸಾಹೇಬ್ರು ಇದರಿಂದ ಬಡವರ ಹೊಟ್ಟೆ ತುಂಬುತ್ತಾ ಅಂತ ಕೇಳ್ತಾರೆ. ಬಿಹಾರದ ತೇಜಸ್ವಿ ಯಾದವ್ ಇದು ವೇಸ್ಟ್ ಆಫ್ ಮನಿ ಅಂತ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಜನ ಆಸ್ಪತ್ರೆಗೆ ಹೋಗಬೇಕು, ಆದ್ರೆ ಇಲ್ಲಿ ಮಂದಿರಕ್ಕೆ ಹಣವನ್ನ ಕೊಡಬೇಕು ಅಂತ ರಾಮ ಮಂದಿರವನ್ನ ಅವಮಾನ ಮಾಡ್ತಾರೆ. ಬೇಸಿಕಲಿ ಇವರ ಹೇಳಿಕೆ ಏನು ಅಂತಂದ್ರೆ, ಇಲ್ಲಿ ರಾಮ ಮಂದಿರವನ್ನ ಕಟ್ಟೋದಕ್ಕೆ ಸರ್ಕಾರದ ಹಣವನ್ನ ಬಳಸಲಾಗಿದೆ ಅಂಡ್ ಈ ಹಣ ಏನು ಇವ್ರು ಬಳಸ್ಕೊಳ್ತಾರಲ್ವಾ, ಇಟ್ ಈಸ್ ವೇಸ್ಟ್ ಅಂತ ಇವರೆಲ್ಲರ ವಾದ ಆಗಿತ್ತು. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಅದರೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದ್ರೆ, ರಾಮ ಮಂದಿರವನ್ನ ಕಟ್ಟೋದಕ್ಕೆ ಸರ್ಕಾರದ ಕಡೆಯಿಂದ ಒಂದೇ ಒಂದು ರೂಪಾಯಿ ಕೂಡ ಇಲ್ಲಿ ಖರ್ಚು ಆಗಿಲ್ಲ. ಸರ್ಕಾರದ ಹಣ ಖರ್ಚಾಗ್ಲಿಲ್ಲ ಅಂದ್ರೆ ಅಫ್ಕೋರ್ಸ್ ಡೊನೇಷನ್ ಹಣದಲ್ಲಿ ಕಟ್ಟಲಾಗಿದೆ ಅಂತ ಅಂದ್ಕೊಂಡಿರ್ತೀರಾ. ಅದು ಇಲ್ಲ, ಖಂಡಿತ ಇಲ್ಲ. ಆ ಹಣವನ್ನ ಕೂಡ ಇಲ್ಲಿ ಖರ್ಚು ಮಾಡಿಲ್ಲ. ರಾಮ ಮಂದಿರ ಟ್ರಸ್ಟ್ ಇಲ್ಲಿ ಒಂದು ಸಿಂಪಲ್ ಅಂಡ್ ಎಫೆಕ್ಟಿವ್ ಸ್ಟ್ರಾಟಜಿಯನ್ನ ಬಳಸ್ಕೊಳ್ಳುತ್ತೆ. ಅದನ್ನ ಕೇಳಿದ್ರೆ ನೀವು ಕೂಡ ಆಶ್ಚರ್ಯಗೊಳ್ತೀರಾ. ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಅದಕ್ಕೂ ಮೊದಲಿಂದ ರಾಮ ಮಂದಿರದ ವಿಚಾರವನ್ನು ನಾವು ತಿಳ್ಕೊಳ್ತಾ ಬರೋಣ. ಆ ವಿವಾದ ಏನು, ಹೇಗಾಯ್ತು, ಕೊನೆಗೆ ರಾಮ ಮಂದಿರ ನಿರ್ಮಾಣ ಹೇಗಾಯ್ತು ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ. ರಾಮ ಮಂದಿರ 500 ವರ್ಷಗಳ ಜರ್ನಿ. ಇದನ್ನ ಕೇವಲ 5 ನಿಮಿಷದಲ್ಲಿ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನಂತೂ ಮಾಡ್ತೀನಿ. ವೀಕ್ಷಕರೇ, ವಿಡಿಯೋ ಮುಗಿಯೋ ಹೊತ್ತಿಗೆ ರಾಮ ಮಂದಿರದ ಬಗ್ಗೆ ಕಂಪ್ಲೀಟ್ ಆಗಿ ನೀವು ತಿಳ್ಕೊಂಡಿರ್ತೀರಾ ಅನ್ನುವಂತಹ ನಂಬಿಕೆ ನನಗಿದೆ. ಈ ರಾಮ ಜನ್ಮಭೂಮಿಯ ಕೇಸನ್ನ 3 ಕಾಲಘಟ್ಟದಲ್ಲಿ ಡಿವೈಡ್ ಮಾಡಿ ನೋಡೋಣ. ಮೊದಲನೇ ಕಾಲಘಟ್ಟ ಅಂದ್ರೆ ಮೊದಲನೇ ಟೈಮ್ ಲೈನ್ 1528ರಿಂದ 1947ರವರೆಗೆ. 1528ರಲ್ಲಿ ಮೊಘಲರ ರಾಜ ಬಾಬರ್ ತನ್ನ ಕಮಾಂಡರ್ ಮೀರ್ ಬಾಕಿಗೆ ಆದೇಶವನ್ನ ಮಾಡ್ತಾನೆ, ಅಯೋಧ್ಯೆಯ ರಾಮ ಮಂದಿರವನ್ನ ಒಡೆದು ಹಾಕಿ ಅಲ್ಲಿ ಮಸೀದಿಯನ್ನ ಕಟ್ಟಬೇಕು. ಆ ಒಂದು ಆದೇಶವನ್ನ ನೀಡ್ತಾನೆ. ಅವತ್ತು ಬಾಬರಿನ ಆದೇಶದ ಹಾಗೆ ರಾಮ ಮಂದಿರವನ್ನ ಒಡೆದು ಹಾಕಿ ಅಲ್ಲಿ ಮಸೀದಿಯನ್ನ ಕಟ್ತಾರೆ. ಅದು ಯಾವ್ದು ಹೇಳಿ? ಎಸ್, ಇದೇ ಬಾಬ್ರಿ ಮಸೀದಿ. ಇತಿಹಾಸದ ಪ್ರಕಾರ ಮಸೀದಿ ನಿರ್ಮಾಣ ಆದಂತಹ ಜಾಗವನ್ನ ರಾಮಚ ಭೂತರ್ ಅಂತ ಕರೀತಾ ಇದ್ರು. ಅಲ್ಲಿ ಪ್ರಭು ಶ್ರೀರಾಮರ ಪೂಜೆ ಕೂಡ ಮಾಡಲಾಗ್ತಾ ಇತ್ತು. ಆದ್ರೆ 1853ರಿಂದ 1859ರ ನಡುವೆ ಈ 6 ವರ್ಷದಲ್ಲಿ ಕೋಮು ಗಲಭೆ ಜಾಸ್ತಿ ಆಗಿಬಿಡತ್ತೆ. ಇದರಿಂದ ಹಿಂಸಾಚಾರ ಕೂಡ ಜಾಸ್ತಿ ಆಗಿಬಿಡತ್ತೆ. ಎಷ್ಟು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ, ಅಷ್ಟು ವರ್ಷಗಳಿಂದ ಈ ಸಮಸ್ಯೆಯನ್ನ ಇಗ್ನೋರ್ ಮಾಡ್ಕೊಂಡು ಬಂದಿದ್ದಂತಹ ಬ್ರಿಟಿಷ್ ಸರ್ಕಾರ ನಂತರ ಈ ವಿವಾದದಲ್ಲಿ ಇನ್ವಾಲ್ವ್ ಆಗ್ಲೇಬೇಕಾಯ್ತು. ಬ್ರಿಟಿಷ್ ಸರ್ಕಾರ ಮೊದಲು ಆ ವಿವಾದಿತ ಜಾಗವನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೆ. ಅದಾದ ನಂತರ 2 ಕಡೆಯಿಂದ ಒಂದು ಶಾಂತಿ ಒಪ್ಪಂದವನ್ನ ಮಾಡಿಸ್ಕೊಳ್ತಾರೆ. ಮಂದಿರದ ಜಾಗವನ್ನ 2 ಭಾಗಗಳಾಗಿ ಅಲ್ಲಿ ಡಿವೈಡ್ ಮಾಡಲಾಗತ್ತೆ. ಮೊದಲನೆಯದು ಬಾಬ್ರಿ ಮಸೀದಿಯ ಜಾಗ ಅಂತ ಅದನ್ನ ಮುಸಲ್ಮಾನರಿಗೆ ಕೊಡ್ತಾರೆ. ಇನ್ನೊಂದು ಸೀತಾ ರಸೋಯಿ ರಾಮಚ ಭೂತರ್ ಜಾಗವನ್ನ ಹಿಂದೂಗಳಿಗೆ ನೀಡಲಾಗತ್ತೆ.
ಬ್ರಿಟಿಷ್ ಸರ್ಕಾರದ ಕಾರಣಕ್ಕೆ ಹಿಂದೂಗಳು ಅಲ್ಲಿ ಪ್ರಭು ಶ್ರೀರಾಮನ ಪೂಜೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆದ್ರೆ ಹಿಂದೂಗಳಿಗೆ ಬ್ರಿಟಿಷರ ಈ ಸೆಟಲ್ಮೆಂಟ್ ಇಂದ ಅಷ್ಟು ಖುಷಿ ಆಗಿರ್ಲಿಲ್ಲ. ಅಲ್ಲಿ ಗಲಾಟೆ, ಕೋಮು ಸಂಘರ್ಷ ಕಡಿಮೆನೂ ಆಗಿರ್ಲಿಲ್ಲ. ಚಿಕ್ಕ ಪುಟ್ಟ ಗಲಾಟೆ ನಡೀತಾನೆ ಇತ್ತು. ಆದ್ರೆ ಯಾವಾಗ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೋ ಆಗ ಈ ವಿವಾದಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿಬಿಡತ್ತೆ. 1949 ಡಿಸೆಂಬರ್ 23ನೇ ತಾರೀಕಿಗೆ ಒಂದಷ್ಟು ಮಂದಿ ಪ್ರಭು ಶ್ರೀರಾಮನ ಪ್ರತಿಮೆಯನ್ನ ಬಾಬ್ರಿ ಮಸೀದಿಯ ಮಧ್ಯದಲ್ಲಿ ಸ್ಥಾಪನೆ ಮಾಡ್ತಾರೆ. ಜನ ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇದು ಬಹಳ ದೊಡ್ಡ ಸಂಘರ್ಷಕ್ಕೆ ಕಾರಣ ಕೂಡ ಆಗತ್ತೆ. ಉತ್ತರ ಪ್ರದೇಶ ಸರ್ಕಾರ ಅನಿವಾರ್ಯವಾಗಿ ಇಡೀ ಜಾಗವನ್ನ ಸೀಲ್ ಮಾಡಬೇಕಾಗತ್ತೆ. ಅಲ್ಲಿಂದ ಆ ಜಾಗಕ್ಕೆ ಎಲ್ಲರಿಗೂ ಪ್ರವೇಶವನ್ನ ನಿಷೇಧ ಮಾಡಲಾಗತ್ತೆ. ಇದಾದ 12 ದಿನಗಳ ನಂತರ ಅಂದ್ರೆ 1950 ಜನವರಿ 5ನೇ ತಾರೀಕಿಗೆ ಮಹಂತ ರಾಮಚಂದ್ರ ಹಾಸ್ ಅವರು ಫೈಜಾಬಾದ್ ಕೋರ್ಟ್ ಅಲ್ಲಿ ಕೇಸನ್ನ ಫೈಲ್ ಮಾಡ್ತಾರೆ. ರೈಟ್ ಟು ವರ್ಷಿಪ್ ನ ಫಂಡಮೆಂಟಲ್ ರೈಟ್ ವೈಲೇಟ್ ಆಗ್ತಾ ಇದೆ ಅಂತ ಅಪೀಲ್ ಅನ್ನ ಮಾಡ್ತಾರೆ. ಈ ಕೇಸ್ ನಡೀತಾನೆ ಇತ್ತು. 1959ರಲ್ಲಿ ಮತ್ತೆ ನಿರ್ಮೋಹಿ ಅಖಾಡ ಅನ್ನುವಂತಹ ಹಿಂದೂ ಸಾಧುಗಳು ಅವರು ಕೂಡ ಅಯೋಧ್ಯೆಯ ಭೂಮಿಯನ್ನ ನಮಗೆ ಪೂಜೆಗೆ ಕೊಡಬೇಕು ಅಂತ ಕೇಸನ್ನ ಫೈಲ್ ಮಾಡ್ತಾರೆ. ಅದಾದ ನಂತರ 1961ರಲ್ಲಿ ಇದಕ್ಕೆ ಕೌಂಟರ್ ಆಗಿ ಮುಸಲ್ಮಾನರ ಕಡೆಯಿಂದ ಕೂಡ ಸುನ್ನಿ ವಕ್ಫ್ ಬೋರ್ಡ್ ಕೇಸನ್ನ ಫೈಲ್ ಮಾಡುತ್ತೆ. ಅವರ ವಾದ ಏನು ಅಂತ ಹೇಳಿದ್ರೆ ಈ ಭೂಮಿ ನಮಗೆ ಸಿಗಬೇಕು, ಇಲ್ಲಿ ನಮ್ಮ ಮಸೀದಿ ಇದೆ ಅನ್ನೋದಾಗಿತ್ತು. ಹೀಗೆ ಅನೇಕ ಸಣ್ಣ ಪುಟ್ಟ ಕೇಸ್ಗಳು ನಡೀತಾನೆ ಇದ್ವು. ಆದ್ರೆ ಯಾವುದೇ ತೀರ್ಪು ಕೂಡ ಬಂದೇ ಇರಲಿಲ್ಲ. ಹೀಗೆ ಇರುವಾಗ 1985ರಲ್ಲಿ ಒಂದು ಪವರ್ಫುಲ್ ಆರ್ಗನೈಸೇಷನ್ ವಿಶ್ವ ಹಿಂದೂ ಪರಿಷತ್ ಇದರಲ್ಲಿ ಎಂಟ್ರಿ ಆಗತ್ತೆ. ಇವರು ಕೂಡ ರಾಮ ಮಂದಿರದ ವಿಚಾರವಾಗಿ ಫೈಜಾಬಾದ್ ಕೋರ್ಟ್ ಅಲ್ಲಿ ಕೇಸನ್ನ ಫೈಲ್ ಮಾಡ್ತಾರೆ. ಅದಾದ ನಂತರ ಫೈಜಾಬಾದ್ ರಾಮ ಮಂದಿರಕ್ಕೆ ಸೇರಿದಂತಹ ಎಲ್ಲಾ ಕೇಸ್ಗಳನ್ನ ಒಂದು ಫೈಲ್ ಮಾಡಿ ಜಾಯಿಂಟ್ ವರ್ಡಿಕ್ಟ್ ಇಶ್ಯೂ ಮಾಡುತ್ತೆ. ಅದರ ಅಡಿಯಲ್ಲಿ 1986ರಲ್ಲಿ ಹಿಂದೂಗಳಿಗೆ ಅದೇ ಜಾಗದಲ್ಲಿ ಪೂಜೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಕೋರ್ಟಿನ ಆದೇಶದಿಂದ ಅಲ್ಲಿ ಮುಸಲ್ಮಾನರಿಗೆ ಬೇಸರ ಆಗತ್ತೆ. ಅದರಿಂದ ಕೇಸ್ ಚಾಲೆಂಜ್ ಮಾಡಿ ಅವರು ಕೂಡ ಬಾಬ್ರಿ ಆಕ್ಷನ್ ಕಮಿಟಿ ಅಂತ ಮಾಡ್ತಾರೆ. ಇನ್ನೊಂದು ಕೇಸನ್ನ ಈ ಆಕ್ಷನ್ ಕಮಿಟಿ ಫೈಲ್ ಮಾಡುತ್ತೆ. ಅದಾದ ನಂತರ 1989ರಲ್ಲಿ ಇನ್ನೊಂದು ಹಿಂದೂ ಆರ್ಗನೈಸೇಷನ್ ರಾಮಲಲ್ಲಾ ವಿರಾಜಮಾನ್ ಕೂಡ ಒಂದು ಕೇಸನ್ನ ಫೈಲ್ ಮಾಡುತ್ತೆ. ಹಾಗಾಗಿ ಹಿಂದೂಗಳ ಪರವಾಗಿ ಒಟ್ಟು 4 ಮುಖ್ಯ ಅರ್ಜಿದಾರರಿರ್ತಾರೆ. ಮುಸಲ್ಮಾನರ ಪರವಾಗಿ 2 ಮುಖ್ಯ ಅರ್ಜಿದಾರರು ಇರ್ತಾರೆ. ಅಲ್ಲಿವರೆಗೂ ಕೂಡ ಕೇಸ್ ಇಂಟೆನ್ಸಿವ್ ಆಗಿ ನಡೀತಾ ಇತ್ತು. 1990ರ ಆರಂಭದಲ್ಲಿ ಈ ಯುದ್ಧ ಕೋರ್ಟ್ ಇಂದ ಹೊರಗೆ ಬಂದು ಬಿಡುತ್ತೆ. ಅಂದ್ರೆ ಅನ್ಫಾರ್ಚುನೇಟ್ಲಿ ಬೀದಿಯಲ್ಲಿ ಶುರುವಾಗಿಬಿಡುತ್ತೆ. 1990ರಲ್ಲಿ LK ಅಡ್ವಾಣಿ ಅವರು ಗುಜರಾತ್ನ ಸೋಮನಾಥದಿಂದ ಅಯೋಧ್ಯೆಯವರೆಗೂ ಕೂಡ ಒಂದು ರಥಯಾತ್ರೆಯನ್ನ ಪ್ರಾರಂಭ ಮಾಡ್ತಾರೆ. ಈ ರಥಯಾತ್ರೆಯಲ್ಲಿ ದೇಶದ ಮೂಲೆ ಮೂಲೆಯಿಂದ ಲಕ್ಷಾಂತರ ಹಿಂದೂ ಬಾಂಧವರು ಸೇರ್ಕೊಳ್ತಾರೆ. ಅದರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದುಕೊಳ್ತೀನಿ. 1991ರಲ್ಲಿ UP ಸರ್ಕಾರ ರಾಮ ಜನ್ಮಭೂಮಿಯನ್ನ ತಮ್ಮ ಕಂಟ್ರೋಲಿಗೆ ತೆಗೆದುಕೊಳ್ಳುತ್ತೆ. ಮತ್ತೆ ಆ ಜಾಗವನ್ನ ಸೀಲ್ ಮಾಡ್ತಾರೆ. ಇತಿಹಾಸದಲ್ಲಿ 2ನೇ ಬಾರಿ ರಾಮ ಜನ್ಮಭೂಮಿಯನ್ನ ಸೀಲ್ ಮಾಡಲಾಗಿತ್ತು. ಆದ್ರೆ ಈ ಸಲ ಅದರ ಇಂಪ್ಯಾಕ್ಟ್ ಬಹಳ ಭಯಾನಕವಾಗಿತ್ತು. ಈ ಬ್ಯಾನ್ ನಂತರ 1992 ಡಿಸೆಂಬರ್ ಅಲ್ಲಿ ದೇಶದ ಮೂಲೆ ಮೂಲೆಯಿಂದ ಲಕ್ಷಾಂತರ ಮಂದಿ ಅಯೋಧ್ಯೆಯ ರಾಮ ಜನ್ಮಭೂಮಿಗೆ ಬಂದು ಸೇರ್ತಾರೆ. ಅವರೆಲ್ಲರೂ ಸೇರ್ಕೊಂಡು ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡ್ತಾರೆ. ಇದಕ್ಕೆ ಕಾರಣ ಸರ್ಕಾರ ರಾಮ ಜನ್ಮಭೂಮಿಗೆ ಪ್ರವೇಶವನ್ನ ನಿಷೇಧ ಮಾಡಿತು. ಇದಾದ ನಂತರ ದೇಶದ ಎಲ್ಲೆಡೆ ಕೋಮು ಗಲಭೆ ಶುರುವಾಗಿಬಿಡುತ್ತೆ. 1992ರ ಮುಂಬೈನ ಸೀರಿಯಲ್ ಬ್ಲಾಸ್ಟ್ ಕೂಡ ಇದರ ಒಂದು ಪರಿಣಾಮನೇ ಆಗಿತ್ತು. ಬಾಂಬ್ ಬ್ಲಾಸ್ಟ್ ಅಲ್ಲಿ ದಾವೂದ್ ಇಬ್ರಾಹಿಂನ ಕೈವಾಡ ಕೂಡ ಇತ್ತು. ಬಹಳ ಕಾಲ ಈ ಗಲಭೆಗಳು ಮುಂದುವರ್ಕೊಂಡೇ ಬಂದವು. 2002ರಲ್ಲಿ ಫೈಜಾಬಾದ್ ಕೋರ್ಟ್ನಿಂದ ಅಲಹಾಬಾದ್ ಕೋರ್ಟ್ಗೆ ರಾಮ ಜನ್ಮಭೂಮಿಯ ಕೇಸನ್ನ ಟ್ರಾನ್ಸ್ಫರ್ ಮಾಡಲಾಗತ್ತೆ. ಅಲಹಾಬಾದ್ ಕೋರ್ಟ್ನ 3 ಸದಸ್ಯ ಪೀಠ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಆ ಜಾಗವನ್ನ ಸರ್ವೆ ಮಾಡೋದಕ್ಕೆ ಆದೇಶವನ್ನ ನೀಡುತ್ತೆ.
ಅಲ್ಲಿ ನಿಜವಾಗ್ಲೂ ಮಂದಿರ ಇತ್ತ ಅಂತ ಪತ್ತೆ ಮಾಡುವಂತಹ ಕೆಲಸಗಳು ಶುರು ಆಗುತ್ತವೆ. ಕೆಲವು ವರ್ಷಗಳ ಸರ್ವೆಯ ನಂತರ ASIನ ರಿಪೋರ್ಟ್ ಬರುತ್ತೆ. ಆದ್ರೆ ಅಲ್ಲಿಗೆ ಈ ವಿವಾದ ಮುಗಿಯಲ್ಲ, ಅಲ್ಲಿಂದ ಮತ್ತೆ ಶುರುವಾಗ್ಬಿಡತ್ತೆ. ಅಲಹಾಬಾದ್ ಹೈಕೋರ್ಟ್ ಆ ಜಾಗವನ್ನ 3 ಜಾಗವಾಗಿ ಡಿವೈಡ್ ಮಾಡೋದಕ್ಕೆ ನಿರ್ಧಾರ ಮಾಡುತ್ತೆ. ಮೊದಲ ಜಾಗವನ್ನ ರಾಮಲಲ್ಲಾ ವಿರಾಜಮಾನ್ಗೆ ಕೊಡಲಾಗುತ್ತೆ, ಇನ್ನೊಂದನ್ನ ಸೀತಾ ರಸೋಯ್, ರಾಮ್ ಚಬೂತರನ್ನ ನಿರ್ಮೋಹಿ ಅಖಾಡಾಗೆ ಕೊಡ್ತಾರೆ. ಇನ್ನುಳಿದ ಭಾಗಗಳನ್ನ ಸುನ್ನಿ ವಕ್ಫ್ ಬೋರ್ಡ್ಗೆ ನೀಡಲಾಗುತ್ತೆ. ಮತ್ತೊಮ್ಮೆ ಕೋರ್ಟ್ ಆದೇಶ ಯಾರಿಗೂ ಕೂಡ ಖುಷಿಯನ್ನ ಕೊಡ್ಲಿಲ್ಲ. ಅದಕ್ಕಾಗಿ ಎಲ್ಲರೂ ಸೇರಿ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುವಂತಹ ನಿರ್ಧಾರವನ್ನ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಮೊದಲು ಅಲಹಾಬಾದ್ ಹೈಕೋರ್ಟ್ನ ವರ್ಡಿಕ್ಟ್ ಅನ್ನ ಹೋಲ್ಡ್ ಮಾಡುತ್ತೆ. ಆದ್ರೆ 2016ರಲ್ಲಿ ಎಂಟ್ರಿ ಕೊಟ್ರು ನೋಡಿ, ಯಾರು? ವಕೀಲರಾದ ಸುಬ್ರಹ್ಮಣ್ಯನ ಸ್ವಾಮಿ ಅವರು. ಇವರು ರಾಮ ಮಂದಿರಕ್ಕಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸನ್ನು ದಾಖಲು ಮಾಡ್ತಾರೆ. ಕೇಸ್ ಫೈಲ್ ಮಾಡಿದ ಒಂದೇ 1 ವರ್ಷದಲ್ಲಿ 32 ಹೊಸ ಅಪೀಲ್ಗಳು ಫೈಲ್ ಆದವು. ಈ ಒತ್ತಡದಿಂದ ಸುಪ್ರೀಂ ಕೋರ್ಟ್ ಹೇಳುತ್ತೆ 2019ರಿಂದ ರಾಮ ಮಂದಿರದ ಕೇಸ್, ಇದರ ಹಿಯರಿಂಗ್ ಖಂಡಿತವಾಗ್ಲೂ ಶುರು ಆಗತ್ತೆ. ಒಂದೇ ವರ್ಷದ ನಂತರ ಫೈನಲಿ ಆ ದಿನ ಬಂದೇ ಬಿಡತ್ತೆ. 2019ರ ಜನವರಿ 8ನೇ ತಾರೀಕಿಗೆ ಈ ಕೇಸನ್ನ 5 ಜಡ್ಜ್ಗಳ ಬೆಂಚ್ ಕೈಗೆತ್ತಿಕೊಳ್ಳುತ್ತೆ. ಇದು ಐತಿಹಾಸಿಕ ಜಡ್ಜ್ಮೆಂಟ್ ಆಗಿತ್ತು. ಎರಡೂ ಕಡೆಯವರು ತಮ್ಮ ತಮ್ಮ ಡಿಮ್ಯಾಂಡ್ಗಳನ್ನ ನ್ಯಾಯಾಧೀಶರ ಮುಂದೆ ಇಡ್ತಾರೆ. ಇದಾದ 40 ದಿನಗಳಲ್ಲಿ ಅಂದ್ರೆ ಅಕ್ಟೋಬರ್ 14ಕ್ಕೆ ಈ ಕೇಸ್ನ ಫೈನಲ್ ವರ್ಡಿಕ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಅಲ್ಲಿ ಬಹಳಷ್ಟು ಬಲವಾದ ಸಾಕ್ಷಿಗಳು ನ್ಯಾಯಾಲಯಕ್ಕೆ ಸಿಕ್ಕಿದ್ವು. ಅದರಿಂದ ಹಿಂದೂಗಳ ಪರವಾಗಿ ತೀರ್ಪನ್ನ ನೀಡಬೇಕಾಯ್ತು. ಈ 1045 ಪುಟಗಳ ಜಡ್ಜ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ಅದರಲ್ಲಿ ಒಂದಷ್ಟು ವಿಚಾರಗಳು ಸಿಗುತ್ತೆ. ರಾಮ ಮಂದಿರ ಇವತ್ತು ಹಿಂದೂಗಳಿಗೆ ಮತ್ತೆ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ಕಾರಣ ASI ಕೊಟ್ಟಂತಹ ಸಾಕ್ಷಿಗಳು. ASI ಒಟ್ಟು 533 ಸಾಕ್ಷಿಗಳನ್ನ ಸುಪ್ರೀಂ ಕೋರ್ಟ್ಗೆ ನೀಡುತ್ತೆ. ಪ್ರತಿಯೊಂದು ಸಾಕ್ಷಿಯನ್ನು ಕೂಡ ಇಲ್ಲಿ ಹೇಳೋದಕ್ಕಾಗಲ್ಲ. ಫೈನಲಿ ಸುಪ್ರೀಂ ಕೋರ್ಟ್ ಅದೇ ಜಾಗದಲ್ಲಿ ಪ್ರಭು ಶ್ರೀರಾಮ ಮಂದಿರದ ನಿರ್ಮಾಣಕ್ಕೆ ಅನುಮತಿಯನ್ನ ನೀಡುತ್ತೆ. ಅದಾದ ಮೇಲೆ ಅಲ್ಲಿ ನಡೆದಂತಹ ಪ್ರತಿಯೊಂದು ಡೆವಲಪ್ಮೆಂಟ್ ಅನ್ನು ಕೂಡ ನೀವೆಲ್ಲರೂ ನೋಡಿರ್ತೀರ. ಕೋಟಿ ಕೋಟಿ ಹಿಂದೂ ಭಕ್ತಾದಿಗಳು ಇವತ್ತು ಪ್ರಭು ಶ್ರೀರಾಮನ ದರ್ಶನವನ್ನ ಪಡೆಯೋದಕ್ಕೆ ರಾಮ ಮಂದಿರಕ್ಕೆ ಪ್ರತಿದಿನ ಬರ್ತಾ ಇದ್ದಾರೆ. ಈಗ ಮೊದಲೇ ಹೇಳಿದಂತಹ ವಿಚಾರ, ರಾಮ ಮಂದಿರ ವೇಸ್ಟ್ ಆಫ್ ಮನಿ ಅನ್ನುವಂತಹ ಆರೋಪ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ಈ ಮಂದಿರ ನಿರ್ಮಾಣಕ್ಕೆ ಹಣವನ್ನ ಜನರಿಂದಲೂ ಅಲ್ಲ, ಸರ್ಕಾರದಿಂದ ಕೂಡ ಅಲ್ಲ, ಜನರಿಂದ ಬಂದಂತಹ ಡೊನೇಷನ್ ಹಣ 3600 ಕೋಟಿ ಆಗಿತ್ತು. ಅದನ್ನ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ 3 ದೊಡ್ಡ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಇಡುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ. ಈ 3 ಬ್ಯಾಂಕ್ ಅಲ್ಲಿ ಇಟ್ಟಿದಂತಹ ಹಣದ ಬಡ್ಡಿಯಿಂದ ಈ ಇಡೀ ಮಂದಿರದ ನಿರ್ಮಾಣ ಕೆಲಸ ಆಗತ್ತೆ. ಅದೇ ಕಾರಣಕ್ಕೆ ಹೇಳಿದ್ದು, ಇಲ್ಲಿ ಸರ್ಕಾರದ ಹಣ ಕೂಡ ಖರ್ಚಾಗಿಲ್ಲ, ಜನರ ದುಡ್ಡು ಕೂಡ ಖರ್ಚಾಗಿಲ್ಲ. ಭಕ್ತರು ಕೊಟ್ಟಂತಹ ಹಣದ ಬಡ್ಡಿಯ ದುಡ್ಡಿಂದ ರಾಮ ಮಂದಿರ ನಿರ್ಮಾಣ ಆಗಿದೆ. ಶ್ರೀರಾಮ ಮಂದಿರದಿಂದ 1 ಲಕ್ಷ ಕೋಟಿಯ ಬಿಸ್ನೆಸ್ ಇವತ್ತು ಜನರೇಟ್ ಆಗ್ತಾ ಇದೆ. ಅಯೋಧ್ಯೆ ಸಂಪೂರ್ಣವಾಗಿ ಡೆವಲಪ್ ಆಗಿಬಿಟ್ಟಿದೆ. ಪ್ರಭು ಶ್ರೀರಾಮನ ಆಗಮನದಿಂದ ಅಯೋಧ್ಯೆಯಲ್ಲಿ ಕತ್ತಲು ಮುಗಿದು ಬೆಳಕು ಹರಿದಿದೆ. ಇಡೀ ದೇಶದ ಮೇಲೆ ಇದೇ ರೀತಿ ಪ್ರಭು ಶ್ರೀರಾಮನ ಆಶೀರ್ವಾದ ಯಾವತ್ತೂ ಇರಲಿ ಅಂತ ಬೇಡ್ಕೊಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೈ ಶ್ರೀರಾಮ್. ಸೂಪರ್ ಆಫರ್, ಬಂಪರ್ ಆಫರ್. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.